ನಮಸ್ಕಾರ ಕರ್ನಾಟಕ. ಸೊ ಮೊದಲನೇದಾಗಿ ನಾನು ವಿಡಿಯೋ ನೋಡ್ತಾರೋ ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಹೇಳ್ತಾ ಇವತ್ತು ನಾನು ನಿಮಗೆ ಮಹೀಂದ್ರದಲ್ಲಿ SUV ಸೆಗ್ಮೆಂಟಲ್ಲಿ ಬರುವಂತಹ ಒನ್ ಆಫ್ ದ ಐಕಾನಿಕ್ ಕಾರ್ ಕತೆ ಹೇಳಕ್ಕೆ ಬಂದಿದ್ದೀನಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಫೇಸ್ ಲಿಫ್ಟ್ ವರ್ಷನ್ ಆಫ್ XUV 700. ನಿಮ್ಗೆ ಆಲ್ರೆಡಿ 700 ಬಗ್ಗೆ ಗೊತ್ತಿದೆ. ಅದು ನೆಕ್ಸ್ಟ್ ಲೆವೆಲ್ ಅವಾಗ ಕ್ರಿಯೇಟ್ ಮಾಡಿತ್ತು ಗುರು. 2021 ಲಾಂಚ್ ಆಗಿದೆ. ಅದು ಜಸ್ಟ್ ಲಾಂಚ್ ಆಗಿ 33 ಮಂತ್ಸ್ಗೆ 2 lakhs ಯೂನಿಟ್ಸ್ ಸೆಲ್ ಆಗುತ್ತೆ. ಸೊ SUV ಸೆಗ್ಮೆಂಟಲ್ಲಿ 2 ಲಕ್ಷ ಕಾರ್ನ ಸೆಲ್ ಮಾಡೋದಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಆ್ಯಂಡ್ ಅದಕ್ಕೆ 2022 ಐಕಾನಿಕ್ ಕಾರ್ ಅವಾರ್ಡ್ ಕೂಡ ಬಂದಿದೆ. ಸೊ ಆ ಕಾರ್ದು ಫೇಸ್ ಲಿಫ್ಟ್ ವರ್ಷನ್ ಇವಾಗ ನೀವು ನೋಡ್ತಾ ಇರೋದು ಆಲ್ ನ್ಯೂ XUV 7XO. ಸೊ ಇದರಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ, ಇದರಲ್ಲಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಹೆಂಗಿದೆ, ಆನ್ ರೋಡ್ ಪ್ರೈಸ್ ಎಷ್ಟಿದೆ, ಆ್ಯಂಡ್ ಇದ್ರ ಪವರ್ ಎಷ್ಟಿದೆ. ಇದ್ರ ಪವರ್ ಆಲ್ಮೋಸ್ಟ್ ಆಲ್ ಫಾರ್ಚುನರ್ ಹತ್ರ ಇದೆ ಗುರು. ಸೊ ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ತಿಳಿಸ್ತಾ ಹೋಗ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಕತೆನ XUV 7XO ಜೊತೆ ಶುರು ಮಾಡೋಣ. ಸೊ ಬನ್ನಿ. ಮೊದಲನೇದಾಗಿ ಫ್ರಂಟ್ ಪ್ರೊಫೈಲ್ ಅಬ್ಸರ್ವ್ ಮಾಡೋ ಯೂನಿಕ್ ಗ್ರಿಲ್ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟರ್ ಬಟರ್ಫ್ಲೈ ಲೋಗೋ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಅದ್ರ ಕಡೆ ನಿಮಗೆ HD ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಬಾಟಮಲ್ಲಿ ಲೆವೆಲ್ 2 ಅಡಾಸ್ ಬರುತ್ತೆ. ಸೊ ಸೇಫ್ಟಿ ವಿಷಯದಲ್ಲಿ ಒನ್ ಆಫ್ ದ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಹೆಡ್ಲೈಟ್ ವಿಚಾರಕ್ಕೆ ಬಂದರೆ ಕಂಪ್ಲೀಟ್ಲಿ LED ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ C ಶೇಪಲ್ಲಿ ನಿಮಗೆ DRL ಲೈಟ್ಸ್ ಇದೆ. ಸೊ ಕಂಪೇರ್ ಟು ಓಲ್ಡ್ ಜನ್ರೇಷನ್ 700 ಸ್ವಲ್ಪ ಸೈಜ್ ಕಡಿಮೆ ಇದೆ ಅಂತ ಹೇಳ್ತೀನಿ ನಾನು. ಬಟ್ ನೋಡೋಕ್ಕಂತೂ ತುಂಬ ಸಕ್ಕತ್ತಾಗಿದೆ ಆ್ಯಂಡ್ ಶಾರ್ಪಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಕಡೆ ನಿಮಗೆ ಫಾಗ್ಲೈಟ್ಸ್ ಬರುತ್ತೆ. ಇದು ಬಂದು ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಕಂಪನಿ ಫಿಟೆಡ್ ಫಾಗ್ಲೈಟ್ಸ್ ಕೊಟ್ಟಿದ್ದಾರೆ. ಸೊ ನೈಟ್ ಟೈಮ್ ವಿಸಿಬಿಲಿಟಿಯಿಂದ ತುಂಬ ಸಕ್ಕತ್ತಾಗಿರುತ್ತೆ. ಸೊ ಫ್ರಂಟ್ ಲುಕ್ ಈ ಥರ ಕಾಣಿಸುತ್ತೆ. ತುಂಬ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಂಗೆ ಪರ್ಸ್ನಲಿ 700 ಕಂಪೇರ್ ಮಾಡಿದ್ರೆ ಇದ್ರ ಫ್ರಂಟ್ ಪ್ರೊಫೈಲೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನು ಸೈಡ್ ಪ್ರೊಫೈಲ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ 4 ವೀಲ್ಸು ಅಲಾಯ್ ವೀಲ್ಸ್ ಆಗಿರುತ್ತೆ. ಆ್ಯಂಡ್ ಇನ್ನು ಟೈರ್ ಸೈಜ್ ಚೆಕ್ ಮಾಡೋಕ್ಕೋರೆ ಇದು ಫುಲ್ಲಿ ಟಾಪ್ ಆ್ಯಂಡ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ 235/55 or 19 ಇಂಚ್ ವೀಲ್ ಕೊಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ವೇರಿಯಂಟ್. ಸೊ ನಿಮಗೆ ಬೇಸ್ ವೇರಿಯಂಟ್ ತೋರ 17 ಇಂಚ್ ವೀಲ್ ಬರುತ್ತೆ. ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ 19 ಇಂಚ್ ವೀಲ್ ಕೊಟ್ಟಿದ್ದಾರೆ. ತುಂಬ ಸಕ್ಕತ್ತಾಗಿದೆ ಅಲಾಯ್ ವೀಲ್ಸ್ ಡಿಸೈನು. ಆ್ಯಂಡ್ ಇನ್ನು ಮಿರಾ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡ್ ಕ್ಯಾಮ್ರಾನು ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಆ್ಯಂಡ್ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ 200 mm ಕೊಟ್ಟಿದ್ದಾರೆ. ಸೊ ಬೇಜಾನಾಯ್ತು ಗುರು. ಆರಾಮಾಗಿ SUV ಸೆಗ್ಮೆಂಟಲ್ಲಿ ತುಂಬ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಷ್ಟು ಸ್ಟೆಬಿಲಿಟಿ ಹೈವೇಲಿ ಮಿಸ್ ಆಗುತ್ತೆ. ಸೊ 200 mm ಈಸ್ ಒನ್ ಆಫ್ ದ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಡೋರ್ ವಿಚಾರಕ್ಕೆ ಬಂದರೆ ಆ್ಯಸ್ ಯೂಶುವಲ್ ನಿಮಗೆ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ನಂಗೆ ಪರ್ಸ್ನಲಿ ಇದು ಇಷ್ಟ ಆಗಲ್ಲ ಗುರು, ನನಗೆ ನಾರ್ಮಲ್ ಹ್ಯಾಂಡಲ್ಸೇ ಇಷ್ಟ. ಆ್ಯಂಡ್ ಇನ್ನು ಡೋರ್ ಈ ಥರ ಕಾಣಿಸುತ್ತೆ. ತುಂಬ ಪ್ರೀಮಿಯಮ್ ಆಗಿ ಕೊಟ್ಟಿದ್ದಾರೆ ಗುರು. 3 ಕಲರ್ ಯೂಸ್ ಮಾಡಿದ್ದಾರೆ. ಬೇಜ್ ಕಲರ್ ಅಥವಾ ಕ್ರೀಮ್ ಕಲರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಟ್ಯಾನ್ ಆ್ಯಂಡ್ ಗೋಲ್ಡನ್ ಕಲರ್ನು ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಸಾಫ್ಟ್ ಟಚ್ ಇದೆ. ಆ್ಯಂಡ್ ಕ್ರೋಮ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮೆಮೊರಿ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಯೂಶಲಿ ಡ್ರೈವರ್ ಸೈಡಿಗೆ ಬರುತ್ತೆ, ಬಟ್ ಈ ವೇರಿಯಂಟಲ್ಲಿ ನಿಮಗೆ ಡ್ರೈವರ್ ಆ್ಯಂಡ್ ಕೋ ಡ್ರೈವರ್ಗೂ ಮೆಮೊರಿ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಪಿಯಾನೋ ಬ್ಲಾಕಲ್ಲಿ ವಿಂಡೋ ಕಂಟ್ರೋಲಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ಸ್ ಇದೆ ಇಲ್ಲಿ ನಿಮಗೆ. ಆ್ಯಂಡ್ ಅದರಲ್ಲಿ ನಿಮಗೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಅಂಬ್ರಾಲಾ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ಟಾಟಾ ಕಂಪ್ನಿ ಥರ ಇದರಲ್ಲೂ ಇಂಟಿಗ್ರೇಟ್ ಮಾಡಿದ್ದಾರೆ ಅಂಬ್ರಾಲಾ ಹೋಲ್ಡರ್ಸ್ನ. ಆ್ಯಂಡ್ ಈ ಥರ ಕಾಣಿಸುತ್ತೆ ಸೈಡ್ ಪ್ರೊಫೈಲ್ ಕೋ ಡ್ರೈವರ್ ಸೈಡ್ದು. ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತಿದೆ ಇವರು. ಎಸ್ಪೆಷಲಿ ಟ್ಯಾನ್ ಆ್ಯಂಡ್ ಬೇಜ್ ಕಲರ್ ಕಾಂಬಿನೇಷನ್ ತುಂಬ ಹೈಲೈಟ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಹೌ ದ ಸೀಟ್ ಲುಕ್ಸ್. ಸೊ ಬನ್ನಿ ಹೊರಗಡೆ ಕೂತ್ಕೊಳ್ಳೋಣ. ಲೆಟ್ಸ್ ಸಿ ದ ಸ್ಪೇಸ್ ಆ್ಯಂಡ್ ಕಂಫರ್ಟ್ನೆಸ್. ಸೊ ಲೆಟ್ ಮಿ ಕ್ಲೋಸ್ ದ ಡೋರ್. ಸೊ ಈ ಥರ ಕಾಣಿಸುತ್ತೆ ಕೋ ಡ್ರೈವರ್ ಸೈಡ್ ವ್ಯೂ. ಸೊ ತುಂಬ ಕ್ಲಿಯರ್ ಆಗಿದೆ. ಆ್ಯಂಡ್ ಎಲ್ಲ ಕಂಪ್ಲೀಟ್ಲಿ ಲೆದರ್ ಕೊಟ್ಟಿದ್ದಾರೆ. ಸಾಫ್ಟ್ ಟಚ್ ಇದೆ. ಆ್ಯಂಡ್ ಇಲ್ಲೇ ನಿಮ್ಗೊಂದು AC ವೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಗ್ಲೌ ಬಾಕ್ಸ್ ವಿಚಾರಕ್ಕೆ ಬಂದರೆ ಲೆಟ್ ಮಿ ಓಪನ್ ದ ಗ್ಲೌ ಬಾಕ್ಸ್. ಎಲ್ಲಿದೆ ಗುರು ಬಟನ್ನು? ಲೆಟ್ ಮೀ 1 ಸೆಕೆಂಡ್ ಗೈಸ್, ಲೆಟ್ ಮಿ ಚೆಕ್ ಹೌ ಟು ಓಪನ್. ಇಲ್ಲಿದೆ. ಓಹ್ ಗುರು, ಇದು ನೋಡಿ ತುಂಬ ಯೂನೀಕ್ ಆಗಿದೆ. ಇಲ್ಲಿ ಕೊಟ್ಟಿದ್ದಾರೆ. ಸೊ ಲೆಟ್ ಮಿ ಓಪನ್ ದಟ್. ಸೊ ತುಂಬ ಮ್ಯಾಸಿವ್ ಆಗಿದೆ. ಸ್ಪೇಸ್ ಅಂತೂ ಆರಾಮಾಗಿ ಬೇಜಾನ್ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡ್ಬೋದು. ಆ್ಯಂಡ್ ನನಗೆ ಇದು ಗ್ಲೋ ಬಾಕ್ಸ್ ಓಪನಿಂಗ್ ಅಂತೂ ತುಂಬ ಇಷ್ಟ ಆಯಿತು ಗುರು. ಸೈಡಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಕಂಪ್ಲೀಟ್ಲಿ ರನ್ನಿಂಗ್ ನಿಮಗೆ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. ಸೊ ಅವ್ರ ಬಗ್ಗೆ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಡ್ರೈವರ್ ಸೈಡ್ ಬಂದಾಗ. ಆ್ಯಂಡ್ ಇಲ್ಲಿಂದ ವ್ಯೂ ಈ ಥರ ಕಾಣಿಸುತ್ತೆ. ತುಂಬ ಕ್ಲಿಯರ್ ಆಗಿದೆ. ಆ್ಯಂಡ್ ಇದು SUV ಸೆಗ್ಮೆಂಟ್ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಮೇಲ್ ಕೂತಿರೋ ಥರ ಫೀಲ್ ಇದೆ. ಕಮಾಂಡಿಂಗ್ ಪೊಸಿಷನ್ ಇದೆ. ಆ್ಯಂಡ್ ಇನ್ನು ಲೆಗ್ ರೂಮ್ ವಿಚಾರಕ್ಕೆ ಬಂದರೆ ಬೇಜಾನ್ ಇದೆ ಇವರು. ಬೇಜಾನ್ ಕೊಟ್ಬಿಟ್ಟಿದ್ದಾರೆ. ಹೈವೇಲೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಲಾಂಗ್ ಜರ್ನಿ ಆರಾಮಾಗಿ ಮಾಡ್ಬೋದು. ಅಂಡರ್ ಟೈ ಸಪೋರ್ಟ್ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಅಂತ ಹೇಳ್ತೀನಿ. ಸೊ ಬಟ್ ಬೆಟರ್, ಕಂಫರ್ಟಬಲ್ ಆಗಿದೆ. ನಿಮಗೇನು ಡಿಸ್ಕಂಫರ್ಟ್ ಫೀಲ್ ಆಗಲ್ಲ. ಆ್ಯಂಡ್ ನೆಕ್ಸ್ಟ್, ಸೊ ದಿಸ್ ಈಸ್ ಹೌ ದ ಕೋ ಡ್ರೈವರ್ ಸೈಡ್ ಲುಕ್ಸ್. ನನಗಂತೂ ಎಸ್ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ತೀನಿ. ಸೊ ಬನ್ನಿ ಲೆಟ್ಸ್ ಗೋ ಫಾರ್ ದ ಸೆಕೆಂಡ್ ರೋ. ಲೆಟ್ ಮಿ ಓಪನ್ ದ ಡೋರ್.
ಆ್ಯಂಡ್ ಲೆಟ್ ಮಿ ಗೆಟ್ ಔಟ್ ಆಫ್ ದ ಡೋರ್ ಆ್ಯಂಡ್ ಲೆಟ್ ಮಿ ಓಪನ್ ದ ಸೆಕೆಂಡ್ ರೂಮ್. ಆ್ಯಂಡ್ ಅದಕ್ಕಿಂತ ಮುಂಚೆ ಈ ಥರ ಕಾಣಿಸುತ್ತೆ. ಸೊ ತುಂಬ ಕ್ಲಿಯರ್ ಆಗಿದೆ. ಆ್ಯಂಡ್ ಟೈರ್ ಆ್ಯಸ್ ಯೂಶುವಲ್ ಇಲ್ಲೂ ನಿಮಗೆ 19 ಇಂಚ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇನ್ ಥಿಂಗ್ 4 ಟೈರ್ಗೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಗುರು. ಮೈನರಲ್ಲಿ ನಂಗೆ ಇದೊಂದು ತುಂಬ ಇಷ್ಟ. ಬ್ರೇಕಿಂಗ್ ಅಂತೂ ತುಂಬ ಸಕ್ಕದಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ 60 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಸೊ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆಪ್ಷನ್ ಇದೆ. ಆ್ಯಂಡ್ ಪೆಟ್ರೋಲ್ ಕಂಪ್ನಿಯವ್ರು ಕ್ಲೈಮ್ ಮಾಡೋರು ಒಂದು 13 ಇನ್ ಹೈವೇ ಆ್ಯಂಡ್ 11 ಇನ್ ಸಿಟಿ ಅಂತ ಹೇಳ್ತಾರೆ. ಸೊ ಇನ್ನೇನು ಡೀಸೆಲ್ ತೊಗೊಂಡ್ರೆ ನಿಮಗೆ ಹೈವೇಲಿ ಒಂದು 20 ಬರುತ್ತೆ, ಆ್ಯಂಡ್ ಸಿಟಿ 11 ಅಂತ ಕಂಪ್ನಿಯವ್ರು ಕ್ಲೈಮ್ ಮಾಡ್ತಾರೆ. ಸೊ ನಂಗೆ ಫ್ಯೂಚರಲ್ಲಿ ಚಾನ್ಸ್ ಸಿಗಲಿ. ಸೊ ಟ್ಯಾಂಕ್ ಟು ಟ್ಯಾಂಕ್ ಟೆಸ್ಟ್ ಮಾಡಿ ನಿಮಗೆ ರಿಯಲಿಸ್ಟಿಕ್ ಫ್ಯಾಕ್ಟ್ನ ಹೇಳ್ತೀನಿ. ಸೊ ಬನ್ನಿ ಇನ್ನು ಸೆಕೆಂಡ್ ರೋ ಡೋರ್ ಓಪನ್ ಮಾಡೋಣ. ಸೊ ಲೆಟ್ ಮಿ ಓಪನ್. ಸೊ ಆ್ಯಸ್ ಯೂಶುವಲ್ ಏನು ಚೇಂಜಸ್ ಇಲ್ಲ, ಸೇಮ್ 3 ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ. ಸೊ ಟ್ಯಾನ್ ಆ್ಯಂಡ್ ಬೇಜ್ ಕಲರ್ ಆ್ಯಂಡ್ ಲೈಟಾಗಿ ಗೋಲ್ಡನ್ ಹ್ಯಾಂಡಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪಿಯಾನೋ ಬ್ಲ್ಯಾಕಲ್ಲಿ ವಿಂಡೋಸ್ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಸಾಫ್ಟ್ ಟಚ್ ಇದೆ ಗುರು. ಸೊ ನಿಮ್ಗೆ ಆ ಪ್ರೀಮಿಯಮ್ನೆಸ್ಸು ಸಕ್ಕದಾಗಿ ಫೀಲ್ ಆಗುತ್ತೆ. ಈ ಪ್ರೈಸ್ ಪಾಯಿಂಟ್ ಇದು ವರ್ತ್ ಅಂತ ಹೇಳ್ತೀನಿ ನಾನು. ಸೊ ಇದು ಆನ್ ರೋಡ್ ಪ್ರೈಸ್ ಎಷ್ಟಿದೆ ನಿಮಗೆ ಕೊನೆಯದಾಗಿ ತಿಳಿಸ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಹಾರ್ಮನ್ ಕಾರ್ಪ್ಲೇ ಕೊಟ್ಟಿದ್ದಾರೆ. ಸೊ ಸ್ಪೀಕರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಇದರಲ್ಲಿ ಕ್ವಾಲಿಟಿ. ಆ್ಯಂಡ್ ಆ್ಯಸ್ ಯೂಶುವಲ್ ಕಂಪ್ನಿ ಫಿಟ್ಟೆಡ್ ನಿಮಗೆ ಸನ್ ಬ್ಲೈಂಡ್ಸ್ ಬರುತ್ತೆ. ಸೊ ನೀವೆಲ್ಲೋ JCಗೆ ಹೋಗಿ ಜುಗಾಡ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ ಸೀಟಿಂಗ್ ವಿಚಾರಕ್ಕೆ ಬಂದರೆ ಈ ಥರ ಕಾಣಿಸುತ್ತೆ. ಇದು ಒಂದು ಕ್ಯಾಪ್ಟನ್ ಸೀಟ್ಸು. ಇದು ನಿಮಗೆ 7 ಸೀಟರ್ ಆ್ಯಂಡ್ 6 ಸೀಟರ್ ಆಪ್ಷನ್ ಬರುತ್ತೆ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು 6 ಸೀಟರು. ಇದು ನಿಮಗೆ ವೆಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ ಗುರು. ಯೂಶಲಿ ಫಸ್ಟ್ ರೋಲ್ ಕೊಡ್ತಾರೆ, ನಿಮ್ಗೆ ಸೆಕೆಂಡ್ ರೋಲು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ಲೈನಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಕಂಫರ್ಟ್ ಇದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಬನ್ನಿ ಒಳಗಡೆ ಕೂತ್ಕೊಳ್ಳೋಣ. ಸೊ ಲೆಟ್ ಮಿ ಸೀಟ್, ಲೆಟ್ ಮಿ ಕ್ಲೋಸ್ ದ ಡೋರ್. ಸೊ ದಿಸ್ ಈಸ್ ಹೌ ದ ವ್ಯೂ ಲುಕ್ಸ್ ಫ್ರಮ್ ದ ಸೆಕೆಂಡ್ ರೋ. ಆ್ಯಂಡ್ ಇದರಿಂದ ಫ್ರಂಟ್ ಪ್ರೊಫೈಲ್ ಚೆಕ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ಡ್ಯಾಶು. ಸೊ ಸಕ್ಕದಾಗಿದೆ ಗುರು, ಕ್ಲೀನಾಗಿದೆ. ಎಲ್ಲೂ ನಿಮ್ಗೆ ಫಿಸಿಕಲ್ ಬಟನ್ಸೇ ಕಾಣಿಸಲ್ಲ, ಕಂಪ್ಲೀಟ್ಲಿ ಟಚ್ ಇದೆ ಇದರಲ್ಲಿ. ಆ್ಯಂಡ್ ಆ ಡ್ಯಾಶ್ ನೋಡಿದ್ರು ಡ್ರೈವರ್ ಸೈಡಿಂದ ಡ್ರೈವರ್ ಸೈಡುಗಳು ಸಕ್ಕದಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೇ ನಿಮಗೆ ಚಾರ್ಜಿಂಗ್ ಸಾಕೆಟ್ ಬರುತ್ತೆ ಸೀಟಲ್ಲೇ. 65 ವಾಟ್ಸ್ ಕೊಟ್ಟಿದ್ದಾರೆ, ಆರಾಮಾಗಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲೆಗ್ ರೂಮ್ ವಿಚಾರಕ್ಕೆ ಬಂದರೆ ಮುಂದೆ ಸೀಟ್ ನಾನು ನೀಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ. ಸ್ಟಿಲ್ ಯಾವ ಎನಫ್ ಲೆಗ್ ರೂಮ್. ಅಂಡರ್ ಟೈ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು. ಆರಾಮಾಗಿ ಹೈವೇ ಟೂರ್ ಮಾಡ್ಬೋದು, ಏನು ಡಿಸ್ಕಂಫರ್ಟ್ ಇಲ್ದಂಗೆ. ಆ್ಯಂಡ್ ನಿಮ್ಗೆ ಒಂದು ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇಲ್ಲಿ ರೀಡಿಂಗ್ ಲ್ಯಾಂಪ್ಸ್ ಇದೆ. ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಪ್ಯಾಸೆಂಜರ್ ಸೀಟ್ ಚೆಕ್ ಮಾಡೋ ಸೇಮ್ ಆ್ಯಸ್ ಯೂಶುವಲ್, ಏನು ಚೇಂಜಸ್ ಇಲ್ಲ. ಇಬ್ಬರಿಗೂ ಸಪ್ರೇಟ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಬ್ಯಾಕಲ್ಲಿ AC ಇವೆಂಟ್ಸ್ ಕೊಟ್ಟಿದ್ದಾರೆ. ಡ್ಯೂಯಲ್ AC ಇವೆಂಟ್ಸ್ ಇದೆ. ಅದ್ರ ಕೆಳಗಡೆ ನಿಮ್ಗೊಂದು ಮೊಬೈಲ್ ಸ್ಟೋರೇಜಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಇಲ್ಲಿ ಸೀಟಲ್ಲಿ ಚಾರ್ಜ್ ಮಾಡ್ಕೊಂಡು ಮೊಬೈಲ್ನ ಇಲ್ಲಿ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಸೆಂಟರ್ ಹಂಪೂ ಅಷ್ಟಿಲ್ಲ. ಸೊ ಇದ್ರೂ ಇಲ್ಲೇನು ಮ್ಯಾಟ್ರ್ ಆಗೋಲ್ಲ, ಬಿಕಾಸ್ ಇದು ಬಂದು 6 ಸೀಟರ್ ಆಗಿರೋದ್ರಿಂದ ಕ್ಯಾಪ್ಟನ್ ಸೀಟ್ಸ್ ಬರೋದ್ರಿಂದ ಸೆಂಟ್ರಲ್ಲಿ ಯಾರು ಕೂತ್ಕೊಳಕ್ಕಾಗಲ್ಲ. ಆ್ಯಂಡ್ ಇನ್ನು ರೇರ್ ಸೀಟ್ ವಿಚಾರಕ್ಕೆ ಬಂದರೆ ಇಫ್ ಯು ಮೋರ್ ದೆನ್ 5.5 ನಿಮಗಲ್ಲ ಅಂತ ಹೇಳ್ತೀನಿ ಈ ಸೀಟು. ಸೊ ಚಿಕ್ಕ ಮಕ್ಕಳಿಗೆ ಆಕ್ಯುಪೈ ಮಾಡ್ಬೋದು, ಬಟ್ ಅಡಲ್ಟ್ಸಿಗೆ ತುಂಬ ಕಷ್ಟ ಕೂತ್ಕೊಳೋದಿಲ್ಲಿ. ಆ್ಯಂಡ್ ಇನ್ನು ಬೂಟ್ ಸ್ಪೇಸ್ ವಿಚಾರ ಬಂದರೆ 240 ಲೀಟರ್ಸ್ ಬರುತ್ತೆ. ನೀವು ಏನಾದ್ರು 2 ಸೀಟ್ನು ಫೋಲ್ಡ್ ಮಾಡೋ ಒಂದು 700 ಲೀಟರ್ಸ್ನ ಅಚೀವ್ ಮಾಡ್ಬೋದು ನೀವು. ಸೊ ಆರಾಮಾಗಿ ನೆಕ್ಸ್ಟ್ ಲೆವೆಲ್ ಲಗೇಜ್ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಹಿಂದೇನು ನಿಮ್ಗಳು ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ AC ಇವೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ಸ್ ಇದೆ. ಸೊ ಒಳ್ಳೆ ವಿಷಯ ಅಂತ ಹೇಳ್ತೀನಿ ನಾನು. ಆ್ಯಂಡ್ ದಿಸ್ ಈಸ್ ಹೌ ದ ಥರ್ಡ್ ರೋ ಲುಕ್ಸ್. ಸೊ ಆರಾಮಾಗಿ ಚಿಕ್ಕ ಮಕ್ಕಳಿಗಂತೂ ಆರಾಮಾಗಿ ಆಕ್ಯುಪೈ ಮಾಡ್ಕೊಬೋದು. ಅಡಲ್ಟ್ ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ ನಾನು. ಹೈವೇ ಏನಾರು ಸಿಟಿಗಾರೆ ಓಕೆ, ಬಟ್ ಲಾಂಗ್ ಜರ್ನಿ ಮಾಡ್ತಾ ಇದ್ದೀರ ಅಂದರೆ ಯು ಮೇ ಫೀಲ್ ಡಿಸ್ಕಂಫರ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಸೊ ದಿಸ್ ಈಸ್ ಹೌ ದ ಸೆಕೆಂಡ್ ರೋ ಲುಕ್ಸ್. ಸೊ ಬನ್ನಿ ಲೆಟ್ಸ್ ಗೆಟ್ ಔಟ್ ಆಫ್ ದಿಸ್ ಸೆಕೆಂಡ್ ರೋ ಆ್ಯಂಡ್ ಲೆಟ್ ಮೀ ಕ್ಲೋಸ್ ದ ಡೋರ್. ಎಸ್. ಆ್ಯಂಡ್ ಈ ಕಾರ್ 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದ್ರೂ ಅಷ್ಟು ಹೈಟ್ ಫೀಲ್ ಆಗಲ್ಲ, ಆರಾಮಾಗಿ ಹತ್ತಿ ಇಳಿಬೋದು, ಏನೂ ತೊಂದರೆ ಇಲ್ಲ. ಆ್ಯಂಡ್ ದಿಸ್ ಇಸ್ ಹೌ ದ ಬ್ಯಾಕ್ ಪ್ರೊಫೈಲ್ ಲುಕ್ಸ್. ತುಂಬ ಶಾರ್ಪಾಗಿ ಡಿಸೈನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಿಮ್ಗೆ ಇಲ್ಲೊಂದು ರಿವರ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ವೈಪರ್, ಡಿಫಾಗರ್ ಬರುತ್ತೆ, ರಿಫ್ಲೆಕ್ಟರ್ ಇದೆ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟೆನಾ ಕೊಟ್ಟಿದ್ದಾರೆ. ಇದು ಗ್ಲಾಸಿ ಬ್ಲ್ಯಾಕ್ ಆಗಿರೋದ್ರಿಂದ ಆ ಲೈಟ್ಸ್ಗೆ ಇದು ಸಕ್ಕದಾಗಿ ರಿಫ್ಲೆಕ್ಟ್ ಆಗ್ತಿದೆ, ತುಂಬ ಹೈಲೈಟಾಗಿ ಕಾಣಿಸ್ತಿದೆ, ಎಸ್ಪೆಷಲಿ ಈ ಕಲ್ಲರು. ಆ್ಯಂಡ್ ಇಲ್ಲೂ ನಿಮಗೆ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಕಾರ್ದು. XUV 7X ಒಂದು ದೊಡ್ಡದಾಗಿ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ಟೇಲ್ ಗೇಟ್ ಓಪನಿಂಗ್ ಆಪ್ಷನ್ ಇದೆ. ಆ್ಯಂಡ್ ಶಾರ್ಪಾಗಿ ಬ್ಯಾಕ್ ಲೈಟ್ ಡಿಸೈನ್ ಮಾಡಿದ್ದಾರೆ, ಕಂಪ್ಲೀಟ್ಲಿ LED ಬ್ಯಾಕ್ ಲೈಟ್ಸ್ ಇದು. ಆ್ಯಂಡ್ ದಿಸ್ ಈಸ್ ಹೌ ದ ಬ್ಯಾಕ್ ಪ್ರೊಫೈಲ್ ಲುಕ್ಸ್. ನನಗಂತೂ ತುಂಬ ಸಿಂಪಲ್ ಅನ್ನಿಸ್ತಿದೆ, ಬಟ್ ಚೆನ್ನಾಗಿ ಕಾಣಿಸ್ತಿದೆ, ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಇಲ್ಲಿ ಕಾರ್ದು ವೇರಿಯಂಟ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. AX7L ಅಂತ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲು, ಲಕ್ಸುರಿ ವೇರಿಯಂಟ್ ಇದು. ಆ್ಯಂಡ್ ಇನ್ನು ಈ ಕಡೆ ವಿಚಾರಕ್ಕೆ ಬಂದರೆ ಸೇಮ್ ಥಿಂಗ್, ಏನು ಚೇಂಜಸ್ ಇಲ್ಲ. ಸೊ ದಿಸ್ ಈಸ್ ಹೌ ದ ರೈಟ್ ಸೈಡ್ ಪ್ರೊಫೈಲ್ ಲುಕ್ಸ್. ಸೊ ಬನ್ನಿ ಮೇನ್ ಥಿಂಗ್, ಲೆಟ್ ಮೀ ಓಪನ್ ದ ಡ್ರೈವರ್ ಸೈಡ್ ಡೋರ್. ಸೊ ಲೆಟ್ ಮಿ ಓಪನ್ ಇಟ್. ಸೊ ಆ್ಯಸ್ ಯೂಶುವಲ್ 3 ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ. ಟ್ಯಾನ್, ಬೇಜ್ ಕಲರ್ ಆ್ಯಂಡ್ ಗೋಲ್ಡನ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪಿಯಾನೋ ಬ್ಲ್ಯಾಕಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಸ್ ಯೂಶುವಲ್ ಇಲ್ಲೂ ನಿಮ್ಮ 3 ಲೆವೆಲ್ಸ್ ಮೆಮೊರಿ ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಕ್ರೋಮ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ.
ಆ್ಯಂಡ್ ಆಲ್ 4 ಪವರ್ ವಿಂಡೋ ಕಂಟ್ರೋಲಿಂಗ್ ಆಪ್ಷನ್ ಇದೆ. ಲಾಕ್ ಅನ್ಲಾಕ್ ಆಪ್ಷನ್ ಕೊಟ್ಟಿದ್ದಾರೆ. ಪಿಯಾನೋ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಆ ಪಿಯಾನೋ ಬ್ಲ್ಯಾಕ್ ಈ ಬೇಜ್ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮ್ಯಾಚ್ ಆಗ್ತಿದೆಯಲ್ಲ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಥರ ಕಾಣಿಸ್ತಿದೆ ಅದು, ಬಟ್ ಚೆನ್ನಾಗಿದೆ ಗುರು. ನಂಗೆ ಪರ್ಸ್ನಲಿ ಡಿಸೈನ್ ಇಷ್ಟ ಆಯಿತು. ಆ್ಯಂಡ್ ದಿಸ್ ಈಸ್ ಹೌ ದ ಡ್ರೈವರ್ ಸೈಡ್ ಸೀಟ್ ಲುಕ್ಸ್. ಆ್ಯಂಡ್ ನಿಮ್ಗೆ ಇಲ್ಲಿ ಫಿಸಿಕಲ್ ಲಂಬರ್ ಸಪೋರ್ಟ್ ಕೊಟ್ಟಿದ್ದಾರೆ. ಆರಾಮಾಗಿ ನಿಮ್ಮ ಬೆನ್ನಿಗೆ ಒಳ್ಳೆ ಸಪೋರ್ಟ್, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವೇ ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಬನ್ನಿ ಒಳಗಡೆ ಕೂತ್ಕೊಳ್ಳೋಣ. ಲೆಟ್ ಮೀ ಸಿಟ್ ಇನ್ ಸೈಡ್, ಲೆಟ್ ಮೀ ಕ್ಲೋಸ್ ದ ಡೋರ್. ಸೊ ಫಸ್ಟ್ ಥಿಂಗ್, ಸ್ಟೇರಿಂಗ್ ಈ ಥರ ಕಾಣಿಸುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ದ ವ್ಯೂ ಲುಕ್ಸ್. ತುಂಬ ಕಮಾಂಡಿಂಗ್ ಪೊಸಿಷನ್ ಆಗಿದೆ ಇವರು. ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ SUV ಅಲ್ವಾ, ತುಂಬ ಮೇಲೆ ಕೂತಿರೋ ಥರ ಫೀಲ್ ಇದೆ. ಆ್ಯಂಡ್ ತುಂಬ ಕಂಟ್ರೋಲಿಂಗ್ ಆಪ್ಷನ್ಸ್ ಇದೆ ಸ್ಟೇರಿಂಗಲ್ಲಿ, ಲೈಕ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್, ಸಾಂಗ್ ಚೇಂಜ್ ಮಾಡ್ಕೊಬೋದು. ಆ್ಯಂಡ್ ಸೆಂಟ್ರಲ್ಲಿ ನಿಮ್ಮೊಂದು ಬ್ಯೂಟಿಫುಲ್ ಕ್ರೋಮ್ ಬಟರ್ಫ್ಲೈ ಲೋಗೋ ಇದೆ. ತುಂಬ ಕಡೆ ಬಟರ್ಫ್ಲೈ ಲೋಗೋಸ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಇನ್ಫೋಟೈಮಿಂಗ್ ಸ್ಕ್ರೀನ್ ಕಂಟ್ರೋಲಿಂಗ್ ಆಪ್ಷನ್ ಇದೆ. ಆ್ಯಂಡ್ ಸ್ಟೇರಿಂಗು ಅಷ್ಟೇ ಡ್ಯುಯಲ್ ಕಲರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಲುಕ್ ಅಟ್ ದ ಸ್ಕ್ರೀನ್, ಡ್ರೈವರ್ ಸೈಡಿಂದ ಡ್ರೈವರ್ ಸೈಡ್ ಇದರಲ್ಲಿ ನಿಮಗೆ 3 ಸ್ಕ್ರೀನ್ಸ್ ಬರುತ್ತೆ. ಸೊ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ತೀನಿ. ಇನ್ನು ಡ್ರೈವರ್ ಸೈಡಲ್ಲಂತೂ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮು, ಗೇಮ್ ಎಲ್ಲ ಆಡ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಹೆಡ್ಲೈಟ್ ಕಂಟ್ರೋಲಿಂಗ್ ನಾಬ್ ಇದೆ. ಆ್ಯಂಡ್ ಈ ಸೈಡ್ ನಿಮಗೆ ವೈಪರ್ ಕಂಟ್ರೋಲಿಂಗ್ ನಾಬ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ AC ವೆಂಟ್ಸ್, ಡ್ಯೂಯಲ್ AC ವೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಸೊ ಇದು ಟಾಪ್ ಎಂಡ್ ಆಗಿರೋದ್ರಿಂದ ಆಬ್ಸಲ್ಯೂಟ್ಲಿ ಬಂದೇ ಬರುತ್ತೆ. ಆ್ಯಂಡ್ ಇದು ಬಂದು ಆಟೋಮೆಟಿಕ್ ಇದು. ಸೊ ಗೇರ್ ನಾಬ್ ಅಂತೂ ಚೆನ್ನಾಗಿದೆ, ಬಟ್ ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು. ಯಾಕಂದರೆ ನಾನು ಇಂಟೀರಿಯರ್ ಎಲ್ಲ ಅಬ್ಸರ್ವ್ ಮಾಡೋ ಇದರಲ್ಲಿ ಸ್ವಲ್ಪ ಪ್ರೀಮಿಯಮ್ನೆಸ್ ಕಡಿಮೆ ಇದೆ ಅಂತ ಹೇಳ್ತೀನಿ ಗೇರ್ ನಾಬಲ್ಲಿ. ಆ್ಯಂಡ್ ನಿಮಗೆ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬರುತ್ತೆ. ಆ್ಯಂಡ್ 4 ಪವರ್ ಮೋಡ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಪಕ್ಕನೇ ನಿಮಗೆ ಟ್ವಿನ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಗ್ಲಾಸಿ ಬ್ಲ್ಯಾಕ್ ಇರೋದ್ರಿಂದ ಸ್ವಲ್ಪ ಸ್ಕ್ರಾಚಸ್ ಆಗ್ಬೋದು, ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು. ಆ್ಯಂಡ್ ಆಮ್ರೆಸ್ಟ್, ಸೊ ಲೆಟ್ ಮಿ ಓಪನ್ ದ ಆಮ್ರೆಸ್ಟ್. ಸೊ ಎಲ್ಲಿದೆ ಗುರು ಬಟನ್? ಸೊ ಆರಾಮಾಗಿ ಕೀ ಪ್ಲೇಸ್ಮೆಂಟ್ ತುಂಬ ಡೀಪ್ ಆಗಿದೆ ಗುರು, ತುಂಬ ಥಿಂಗ್ಸ್ನ ಕ್ಯಾರಿ ಮಾಡ್ಬೋದು ಆರಾಮಾಗಿ. ಇಲ್ಲಿ ಕೀ ಪ್ಲೇಸ್ಮೆಂಟ್ಗೆ ಸಪ್ರೇಟ್ ಟ್ರೇ ಕೊಟ್ಟಿದ್ದಾರೆ ಅದ್ರ ಮೇಲೆ, ಒಳ್ಳೆ ವಿಷಯ. ಲೆಟ್ ಮಿ ಕ್ಲೋಸ್ ಇಟ್. ಆ್ಯಂಡ್ ಇನ್ನು ಇದು ಆಟೋಮೆಟಿಕ್ ಆಗಿರೋದ್ರಿಂದ ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ಇದರಲ್ಲಿ ಡೆಡ್ ಪೆಡಲ್ ಹೈವೇಲಿ ತುಂಬ ಯೂಸ್ ಆಗುತ್ತೆ ಇದು. ಆ್ಯಂಡ್ ಬ್ರೇಕ್ ಆ್ಯಂಡ್ ಆಕ್ಸಿಲರೇಟರ್. ಸೊ ಇದರಲ್ಲಿ ನಿಮಗೆ ಆ್ಯಸ್ ಯೂಶುವಲ್ ಬೇರೆ XUV 3XO ಬರೋ ಥರ ಕ್ರೋಮ್ ಯೂಸ್ ಮಾಡಿಲ್ಲ ಇವರಲ್ಲಿ ಪೆಡಲ್ಸ್ಗೆ. ಆ್ಯಂಡ್ ಅಂಡರ್ ಟೈ ಸಪೋರ್ಟ್ ತುಂಬ ಚೆನ್ನಾಗಿದೆ, ಲೆಗ್ ರೂಮು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ, ಕಂಫರ್ಟ್ ಆಗಿದೆ. ದಿಸ್ ಇಸ್ ಹೌ ದ ಡ್ರೈವರ್ ಸೈಡ್ ಪ್ರೊಫೈಲ್ ಲುಕ್ಸ್. ಆ್ಯಂಡ್ ನೆಕ್ಸ್ಟ್ ಇನ್ಸೈಡ್ IR ಮಿರರ್ ಅಬ್ಸರ್ವರ್ ಫ್ರೇಮ್ಲೆಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಾತ್ರ. ಸನ್ ಗ್ಲಾಸ್ ಹೋಲ್ಡರ್ ಇದೆ. ಆ್ಯಂಡ್ ರೀಡಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಕಾರ್ದು ಬ್ಯಾಟ್ರಿ ಡೆಡ್ ಆಗಿರೋದ್ರಿಂದ ಐ ಕೆನಾಟ್ ಟರ್ನ್ ಆನ್. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಲುಕ್ ಎಟ್ ದ ರೂಫ್ ಗುರು. ಪ್ಯಾನೋರಾಮಿಕ್ ಸನ್ ರೂಫ್ ಕೊಟ್ಟಿದ್ದಾರೆ, ತುಂಬ ಮ್ಯಾಸಿವ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಂಜಿನ್ ವಿಚಾರಕ್ಕೆ ಹೋದ್ರೆ ಇದರಲ್ಲಿ 2 ಇಂಜಿನ್ ಆಪ್ಷನ್ ಬರುತ್ತೆ, ಪೆಟ್ರೋಲು ಮತ್ತು ಡೀಸಲು. ಸೊ ಪೆಟ್ರೋಲು ನಿಮಗೆ 200 bhp ಆ್ಯಂಡ್ 380 Nm ಆಫ್ ಟಾರ್ಕ್ ಇದೆ. ಬಟ್ ಡೀಸಲ್ ಇಂಜಿನ್ ಗುರು ನಿಮಗೆ 182 bhp 450 Nm ಆಫ್ ಟಾರ್ಕ್ ಗುರು. ಆಲ್ಮೋಸ್ಟ್ ಆಲ್ ಫಾರ್ಚುನರ್ ಹತ್ತಿರ ಇದೆ. ಫಾರ್ಚುನರ್ ನಿಮಗೆ 500 ಬಂದರೆ 450, ಜಸ್ಟ್ 50 Nm ಆಫ್ ಟಾರ್ಕ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಆ್ಯಂಡ್ ಇನ್ನು ಪ್ರೈಸಿಂಗ್ ವಿಚಾರಕ್ಕೆ ಹೋದರೆ ಬೇಸ್ ವೇರಿಯಂಟ್ ಬಂದು 18.5 lakhs ಸ್ಟಾರ್ಟ್ ಆದರೆ, ಟಾಪ್ ಎಂಡ್ ವೇರಿಯಂಟ್ ಬಂದು 33.5 lakhs ಇದು ಆನ್ ರೋಡ್ ಪ್ರೈಸು. ಇವಾಗ ನಾನು ನಿಮ್ಗೆ ತೋರಿಸಿದ್ದು ಬಂದು AX7L ಪೆಟ್ರೋಲ್ ಆಟೋಮೆಟಿಕ್ ಫುಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ಇದು ನಿಮಗೆ ಆಲ್ಮೋಸ್ಟ್ ಆಲ್ 31.5 lakhs ಇದು ಆನ್ ರೋಡ್ ಪ್ರೈಸು. ಸೊ ಇಷ್ಟು ಹೇಳ್ತಾ ಇವತ್ತಿನ ಕತೆ ಇಲ್ಲಿಗೆ ಮುಗಿಸ್ತೀನಿ. ಸೊ ಯಾರಾಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರು ಈ ಕಾರ್ ತೊಗೊಂಡು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಹೋಗೋ ಸಿ ಯು, ಟಾಟಾ, ಬೈ ಬಾಯ್.